ಕೆ ಶಿವಕುಮಾರ್ ಇಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ, ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಇಂದ ಗೆದ್ದಂತ ಸರ್ಕಾರ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಅದೇ ಅನ್ಸ್ಬಿಟ್ಟಿದೆ, ನಮ್ ಕೇಸು ವಾಪಸ್ ತೆಗಿತಾರೆ, ಅದಕ್ಕೆ ಪೊಲೀಸ್ ಸ್ಟೇಷನ್ ಅನ್ನ ಧ್ವಂಸ ಮಾಡ್ಬಿಡೋಣ, ಪೊಲೀಸರು ನೋಡಿಯೋಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನ್ ಅನ್ನ ಧ್ವಂಸ ಮಾಡಲಿಕ್ಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂತ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ. ಒಂದ್ ಕಡೆ ಆರ್ಥಿಕ ದುಸ್ಥಿತಿಗೆ ಹೊರಟೋಗ್ಬಿಟ್ಟಿದೆ, ಪಾತಾಳಕ್ಕೆ ಹೋಗಿದೆ ಆರ್ಥಿಕ ದುಸ್ಥಿತಿ. ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಇಡೀ ರಾಬರಿಗಳು, ಬ್ಯಾಂಕ್ ರಾಬರಿ ಆಗಲೇ ಬ್ಯಾಂಕ್ ರಾಬರಿಗಳು, ಅತ್ಯಾಚಾರಗಳು. ನೆನ್ನೆ ಯಾವುದೋ ಭದ್ರಾವತಿಯಲ್ಲಿ ಮರಳು ಮಾಫಿಯಾನ ತಡೆಯಕ್ ಹೋದ್ರೆ ಅಧಿಕಾರಿಗಳನ್ನ ಅವ್ಯಾಚ ಶಬ್ದಗಳಿಂದ ಬೈದಿರೋಂಥದ್ದು ಕಾಂಗ್ರೆಸ್ಸಿನ ನಾಯಕರುಗಳು. ಇಲ್ಲಿ ನೋಡಿದ್ರೆ ಇವತ್ತು ಮೈಸೂರಲ್ಲಿ ಈ ಘಟನೆ. ಕರ್ನಾಟಕದಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸ್ ಇಲಾಖೆ ಇದೆ ಅಂತ ಅನ್ಸ್ತಾ ಇಲ್ಲ. ಮತ್ತೆ ಪೊಲೀಸರಿಗೂ ಅನ್ಸ್ಬಿಟ್ಟಿದೆ, ನಾವೇನ ಈ ಮುಸ್ಲಿಂ ಮೂಲಭೂತವಾದಿಗಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ನಾವು ಕೇಸ್ ಹಾಕಿದ್ರೆ ಅದು ಕೇಸ್ಗೆ 3 ನಯಾ ಪೈಸೆ ಬೆಲೆ ಇರಲ್ಲ. ಆ FIR ಗೆ ಯಾವುದೇ ರೀತಿ ಕಿಮ್ಮತ್ ಇರಲ್ಲ, ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಸುಮ್ನೆ FIR ಹಾಕೋದ್ ಯಾಕೆ, ಅವ್ರನ್ನ ಅರೆಸ್ಟ್ ಮಾಡೋದ್ ಯಾಕೆ ಅನ್ನೋ ಕೈ ಚೆಲ್ಲಿ ಇವತ್ತು ಪೊಲೀಸರು ಕೂತಿದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ಕೇಸ್ಗಳೆಲ್ಲ ವಾಪಸ್ ಪಡಿತಾ ಇರೋವಂಥದ್ದು ಅವ್ರಿಗೆ ಕಮ್ಮಕ್ ನೀಡದಂಗಾಗಿದೆ ಈ ಎಲ್ಲಾ ಘಟನೆಗಳಿಂದ. ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ತರ ದೊಂಬಿ ಗಲಭೆ. ಪೊಲೀಸ್ ಸ್ಟೇಷನ್ ಬಗ್ಗೆ ಭಯನೇ ಇಲ್ಲ, ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದ್ಯಾ ಸತ್ತಿದ್ಯಾ? ಇದೊಂಥರ ಪಾಪಿ ಸರ್ಕಾರ ಯಾಕನ ಬಂತು ಅಂತ ಜನ ಈ ಪಾಪಿ ಸರ್ಕಾರ ಅಂತ ಹೇಳಿ ಜನ ಟೀಕೆ ಮಾಡುವಂತ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರಿ. ಅಂದ್ರೆ ಒಟ್ಟಾರೆ ಕರ್ನಾಟಕದಲ್ಲಿ ಈ ಒಂದ್ ಕಡೆ ಬೆಲೆ ಏರಿಕೆ, ಒಂದ್ ಕಡೆ ಮೆಟ್ರೋ, ಒಂದ್ ಕಡೆ ಬಸ್ ದರ ಏರಿಕೆ, ಪೆಟ್ರೋಲು, ಡೀಸೆಲ್, ಹಾಲು, ಒಂದ್ ಕಡೆ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ, ದರೋಡೆ, ಮೋಸ, ವಂಚನೆ, ಅತ್ಯಾಚಾರ, ಇನ್ನೊಂದ್ ಕಡೆ ಪೊಲೀಸರ ಸ್ಟೇಷನ್ಗಳನ್ನ ನುಗ್ಗಿ ಪೊಲೀಸರನ್ನ ಹೊಡೆಯುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಕೋಮಾ ಸ್ಟೇಜ್ ಸರ್ಕಾರ. ಇಂತ ಒಂದು ದರಿದ್ರ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡಕ್ ಸಾಧ್ಯನೇ ಇಲ್ಲ.